ಹಲೋ ಎವ್ರಿವನ್. ಇವತ್ತಿನ ದಿನ ನಾವು 10th ಮ್ಯಾಥಮೆಟಿಕ್ಸ್ ಪಾರ್ಟ್ 1ಇಂದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗಿದ್ರೆ ಫಸ್ಟ್ ಕ್ವೆಶ್ಚನ್ ನಮಗೆ ಬರೋದು ಅರ್ಥಮೆಟಿಕ್ ಪ್ರೋಗ್ರೆಷನ್. ಇಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು ಅಂತ. ಪ್ರೋಗ್ರೆಷನ್ ಅಂದರೆ ಆನ್ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಅಕಾರ್ಡಿಂಗ್ ಟು ಸರ್ಟನ್ ರೂಲ್ ಅಂತ ಹೇಳ್ತೀವಿ. ಸೊ ಯಾವುದಾದ್ರೂ ಒಂದು ನಂಬರನ್ನು ಒಂದು ಸೀಕ್ವೆನ್ಸಲ್ಲಿ ಬರೆಯೋದಕ್ಕೆ ನಾವು ಪ್ರೋಗ್ರೆಷನ್ ಅಂತ ಕರಿತೀವಿ. ಹಾಗಿದ್ರೆ ಎಕ್ಸಾಂಪಲ್ಸ್ ಯಾವಪ್ಪ ಅಂತ ನಾವು ನೋಡೋದಾದರೆ ಯು ಕ್ಯಾನ್ ಸಿ ಹಿಯರ್ 2, 4, 6, 8. ಹಿಯರ್ ಇಸ್ ಅನ್ ಆರ್ಡರ್, ದಟ್ ಈಸ್ 2 ಡಿಫ್ರೆನ್ಸ್ ಇದೆ. ಸೆಕೆಂಡ್ ಎಕ್ಸಾಂಪಲ್ ನಾವು ತಗೊಳ್ಳೋದಾದರೆ 1000, 100, 10. ಇಲ್ಲೂ ಕೂಡ ಏನಿದೆ, ಒಂದು ಸೀಕ್ವೆನ್ಸ್ ಇದೆ. ದೆನ್ ನೆಕ್ಸ್ಟ್ ಎಕ್ಸಾಂಪಲ್ ನೀವು ನೋಡ್ಬೋದು 1, 4, 9, 16 ಲೈಕ್ ದ್ಯಾಟ್. ಇಲ್ಲೂ ಕೂಡ ಏನಿದೆ, ಒಂದು ಆರ್ಡರ್ ಅರೇಂಜ್ಮೆಂಟ್ ಇದೆ. ಪ್ರೋಗ್ರೆಷನ್ ಅಂತ ನಾವು ನೋಡೋದಾದರೆ there are 3 types of progressions. ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್, ಇನ್ನೊಂದು ಹಾರ್ಮೋನಿಕ್ ಪ್ರೋಗ್ರೆಷನ್, ಮತ್ತೊಂದು ಜೊಮೆಟ್ರಿಕ್ ಪ್ರೋಗ್ರೆಷನ್. ಸೊ ನಮಗಿಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಗ್ಗೆ ಮಾತ್ರ ಎಕ್ಸ್ಪ್ಲನೇಷನ್ ಇದೆ. ಓಕೆನಾ? ನಾವು ಫಸ್ಟ್ ಚಾಪ್ಟ್ರಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಗ್ಗೆ ತಿಳ್ಕೊತೀವಿ. ಹಾಗಿದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನಪ್ಪ? ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಅ ಸೀಕ್ವೆನ್ಸ್ ಇನ್ ವಿಚ್ ಕಾಮನ್ ಡಿಫ್ರೆನ್ಸಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಅಂದರೆ ನಮಗೆ ಸಿಗುವಂಥ ಕಾಮನ್ ಡಿಫ್ರೆನ್ಸ್ ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಇರಬೇಕು. ಸೊ ಇದರ ಜನರಲ್ ಫಾರ್ಮನ್ನು ನಾವು ನೋಡೋದಾದರೆ ಯು ಕ್ಯಾನ್ ಸಿ ಹಿಯರ್ a ಪ್ಲಸ್ ಡಿ, a ಪ್ಲಸ್ 2d, a ಪ್ಲಸ್ 3d ಆ್ಯಂಡ್ ಸೋ ಆನ್ ಅಪ್ ಟು a ಪ್ಲಸ್ n-1d ಅಲ್ಲಿವರೆಗೂ ನಾವು ತಗೋತೀವಿ ಅಂತ ಅರ್ಥ. ಸೊ ಫಸ್ಟ್ ಕ್ವೆಶ್ಚನ್ ಅರೈಸಸ್ ಹಿಯರ್, ವಾಟ್ ಈಸ್ a, ವಾಟ್ ಈಸ್ d? ದೆನ್ ಯು ಕ್ಯಾನ್ ಸಿ ಇಲ್ಲಿ ಬರುವಂಥ ಪ್ರತಿಯೊಂದು ಟರ್ಮು, ಈಚ್ ಟರ್ಮನ್ನು ನಾವೇನಂತ ಹೇಳ್ತೀವಿ, ಒಂದೊಂದು ನಂಬರು ಕೂಡ ಒಂದೊಂದು ಟರ್ಮ್ ಆಗಿ ಇರುತ್ತೆ. ಸೊ ಇಲ್ಲಿ ಬರುವಂಥ ಫಸ್ಟ್ ಟರ್ಮನ್ನು ಎ ಅಂತ ಕರಿತೀವಿ. ಆ್ಯಂಡ್ ಫಸ್ಟ್ ಟರ್ಮ್ ಮತ್ತು ಸೆಕೆಂಡ್ ಟರ್ಮ್ ಮಧ್ಯೆ ಇರೋ ಡಿಫ್ರೆನ್ಸನ್ನು ಡಿ ಅಂತ ಕರಿತೀವಿ. ಸೊ ದ ಕಾಮನ್ ಡಿಫ್ರೆನ್ಸ್ ಈಸ್ ಡಿ. ಹೆಂಗೆ ಕಂಡುಹಿಡಿತೀವಿ ಅನ್ನೋದಾದರೆ a2 ಮೈನಸ್ a1 ಅಂತ ತಗೋತೀವಿ. ಒಂದೊಂದು ಟರ್ಮು ಕೂಡ ಏನಂತ ಮೆನ್ಷನ್ ಮಾಡ್ತೇವೆ ನಾವು ಇಲ್ಲಿ, a1, a2, a3 ಸೊ ಆನ್ ಅಪ್ ಟು an ಹೋಗುತ್ತೆ. ಆ್ಯಂಡ್ ಕಾಮನ್ ಡಿಫ್ರೆನ್ಸನ್ನು ನಾವು ಹೆಂಗೆ ಕಂಡುಹಿಡಿತೀವಿ, a2 ಮೈನಸ್ a1, ದಟ್ ಈಸ್ ಕಾಲ್ಡ್ ಡಿ, ಕಾಮನ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ nth ಟರ್ಮನ್ನು ಕಂಡುಹಿಡಿಬೇಕಾದ್ರೆ ವಿ ಹ್ಯಾವ್ ದ ಫಾರ್ಮುಲಾ an ಈಸ್ ಈಕ್ವಲ್ ಟು a ಪ್ಲಸ್ n-1 ಇಂಟು ಡಿ ಅಂತ ಹೇಳಿ. ಹಿಯರ್ an ಈಸ್ nth ಟರ್ಮ್, a is first term and n is the infinite term or the number which is given, and d is the common difference. So once again, if we say an arithmetic progression is a list of numbers in which each term is obtained by adding a fixed number to the preceding term except the first term. Okay na? Then you can see here one example ide. For the AP, they have given 3/2, 1/2, minus 1/2, minus 1/3, so on. Write the first term and the common difference ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಟರ್ಮ್ ಏನಾಗುತ್ತೆ? ಎಸ್, a ಈಸ್ ಈಕ್ವಲ್ ಟು 3/2 ಅನ್ನೋದು ಫಸ್ಟ್ ಟರ್ಮ್ ಆಗುತ್ತೆ. ಆ್ಯಂಡ್ ಕಾಮನ್ ಡಿಫ್ರೆನ್ಸನ್ನು ಹೆಂಗೆ ಕಂಡುಹಿಡಿಯಬೇಕು? a2 ಮೈನಸ್ a1, ದಟ್ ಈಸ್ 1/2 ಮೈನಸ್ 3/2 ಮಾಡಿದಾಗ ನಮಗೆ -1 ಅಂತ ಬರುತ್ತೆ. ದ್ಯಾಟ್ ಈಸ್ ಕಾಮನ್ ಡಿಫರೆನ್ಸ್ ಡಿ. ಓಕೆ, ನಾವು ಲೆಟ್ಸ್ ಮೂವ್ ಆನ್. ನಾವು ಎಕ್ಸಸೈಸನ್ನು ಇಲ್ಲಿ ಸಾಲ್ವ್ ಮಾಡೋಣ. ಎಕ್ಸಸೈಸ್ 1.1 ಕಂಪ್ಲೀಟಾಗಿ ಸಾಲ್ವ್ ಮಾಡಿ ನೋಡೋಣ. ಸೊ ಫಸ್ಟ್ ಕ್ವೆಶ್ಚನ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಚುಯೇಷನ್ಸ್ ಡಸ್ ದ ಲಿಸ್ಟ್ ಆಫ್ ನಂಬರ್ಸ್ ಇನ್ವಾಲ್ವ್ ಮೇಕ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆ್ಯಂಡ್ ವೈ ಅಂತ ಕೇಳಿದ್ದಾರೆ. ಅಂದರೆ ಕೆಲವೊಂದಿಷ್ಟು ಕ್ವಶನ್ಸನ್ನು ಕೊಟ್ಟಿದ್ದಾರೆ, ಯಾವುದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ ಆ್ಯಂಡ್ ವೈ ಅಂತ ಕೇಳಿದ್ದಾರೆ. ಓಕೆನಾ? ಲೆಟ್ಸ್ ಸಿ ದ ಫಸ್ಟ್ ಕ್ವೆಶನ್. ದ ಟ್ಯಾಕ್ಸಿ ಫೇರ್ ಆಫ್ಟರ್ ಈಚ್ ಕಿಲೋಮೀಟರ್ ವೆನ್ ದ ಫಸ್ಟ್ ಫೇರ್ ಈಸ್ ₹15 ಫಾರ್ ದ ಫಸ್ಟ್ ಕಿಲೋಮೀಟರ್ ಆ್ಯಂಡ್ ₹8 ಫಾರ್ ಈಚ್ ಅಡಿಷ್ನಲ್ ಕಿಲೋಮೀಟರ್. ಸೊ ಯು ಕ್ಯಾನ್ ಸಿ ಹಿಯರ್ ಒಂದು ಟ್ಯಾಕ್ಸಿ ಪೇರನ್ನು ಕೊಟ್ಟಿದ್ದಾರೆ. ರೆಂಟ್ ಫಾರ್ ದ ಫಸ್ಟ್ ಕಿಲೋಮೀಟರ್ ಎಷ್ಟಿದೆ? 15 ಇದೆ. ದೆನ್ ಸೆಕೆಂಡ್ ಕಿಲೋಮೀಟರ್ ನಾವು ನೋಡಿದರೆ ₹8. ದೆನ್ ರೆಂಟ್ ಫಾರ್ ದ ಥರ್ಡ್ ಕಿಲೋಮೀಟರ್ ನೋಡಿದಾಗ ಕೂಡ 8 ಕಿಲೋಮೀಟರ್ ಇದೆ. ಹಾಗಿದ್ರೆ ನಾವು ಡಿ ಕಂಡುಹಿಡಿಬೇಕಾದ್ರೆ, ದಟ್ ಈಸ್ ಕಾಮನ್ ಡಿಫ್ರೆನ್ಸ್, ನಾವಿಲ್ಲಿ ನೋಡೋದಾದರೆ ಡಿ ಈಸ್ ಈಕ್ವಲ್ ಟು a2 ಮೈನಸ್ a1.
ದಟ್ ಈಸ್ 8 ಮೈನಸ್ 15 ಆಗುತ್ತೆ. ಆನ್ಸರ್ ವಿಲ್ ಬಿ -7. ಇದು ಫಸ್ಟ್ ಒನ್ ಆಯಿತು. ದೆನ್ ಥರ್ಡ್ ಟರ್ಮಿಗೆ ನಾವು ಕಂಡುಹಿಡಿಯೋದಾದರೆ ಡಿಫ್ರೆನ್ಸನ್ನು A3 ಮೈನಸ್ A2 ಮಾಡಿದಾಗ 8 ಮೈನಸ್ 8 0 ಆಗಿಬಿಡುತ್ತೆ. ಸೊ ಹಿಯರ್ ಕಾಮನ್ ಡಿಫ್ರೆನ್ಸ್ ಕಾನ್ಸ್ಟೆಂಟ್ ಆಗಿ ಇಲ್ಲ, ಹೆನ್ಸ್ ಇಟ್ ಡಸ್ ನಾಟ್ ಫಾರ್ಮ್ ಆ್ಯನ್ AP ಅಂತ ನಾವು ಹೇಳ್ತೀವಿ. ಸೊ ನಮಗೆ ಗೊತ್ತಿರಬೇಕು, ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಬೇಕಾದ್ರೆ ಕಾಮನ್ ಡಿಫ್ರೆನ್ಸ್ ಸೇಮ್ ಆಗಿ ಇರಬೇಕು ಅಂತ. ದೆನ್ ಸೆಕೆಂಡ್ ಕ್ವೆಶನನ್ನು ನಾವು ನೋಡೋಣ. ದ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಇನ್ ದ ಸಿಲಿಂಡರ್ ವೆನ್ ಅ ವ್ಯಾಕ್ಯೂಮ್ ಪಂಪ್ ರಿಮೂವ್ಸ್ that is 1/4 ಆಫ್ ದಿ ಏರ್ ರಿಮೈನಿಂಗ್ ಇನ್ ದಿ ಸಿಲಿಂಡರ್ ಆಟ್ ಅ ಟೈಮ್ ಅಂತ ಹೇಳ್ತಾರೆ. ಅಂದರೆ ಎವ್ರಿ ಟೈಮ್ ಏನಾಗುತ್ತೆ, ಒಂದು ಟೈಮ್ ಪಂಪ್ ಆದಾಗ ವ್ಯಾಕ್ಯೂಮಿಂದ 1/4 ಆಫ್ ದ ಏರ್ ರಿಲೀಸ್ ಆಗುತ್ತೆ. ಓಕೆನಾ? ಅಲ್ಲಿ ನಾವು ನೋಡೋದಾದರೆ ಫಸ್ಟ್ ಏನು ಮಾಡೋಣ, ಫಸ್ಟ್ 1/4 ತೆಗೆದಾಗ ಟೋಟಲಾಗಿ 1 ಇದೆ ಅಂತ ತಿಳ್ಕೊಳ್ಳೋಣ. 1ಇಂದ 1/4 ನಾವು ತೆಗೆದ್ರೆ 1/4 ಆಫ್ ಅಮೌಂಟ್ ಆಫ್ ದ ಏರ್ ಗೋಸ್ ಔಟ್. ಹೌದಾ? ಹಾಗಿದ್ರೆ 1 ಮೈನಸ್ 1/4 ಮಾಡಿದರೆ ಎಷ್ಟು ಉಳಿತು? 3/4 ಏರ್ ಈಸ್ ರಿಮೈನಿಂಗ್ ಅಂತ ಆಗುತ್ತೆ. ದೆನ್ ಸೆಕೆಂಡ್ ಟೈಮ್ ಮತ್ತೆ ಪಂಪ್ ಮಾಡಿದಾಗ ದಟ್ ಈಸ್ 1/4 ಮತ್ತೆ ಮಾಡಿದಾಗ ಎದರಿಂದ 3/4 ನಮ್ಗೆ ಉಳಿಯುತ್ತೆ ಎಷ್ಟು? 3/16 ಅಮೌಂಟ್ ಆಫ್ ದ ಏರ್ ಗೋಸ್ ಔಟ್. ಸೊ ಹಾಗಿದ್ರೆ ನೀವು ಮೈನಸ್ ಮಾಡಿ ನೋಡಿದರೆ ಎಷ್ಟಾಗುತ್ತೆ? 3/4ನಲ್ಲಿ 3/16 ಮೈನಸ್ ಮಾಡಿದರೆ 9/16 ಆಫ್ ಏರ್ ಈಸ್ ರಿಮೈನಿಂಗ್ ಅಂತ ಸಿಗುತ್ತೆ. ಅಗೇನ್ ಮತ್ತೆ ಥರ್ಡ್ ಟೈಮ್ ಮತ್ತೂ ಒಂದು ಸಲ ನೀವು ಪಂಪ್ ಮಾಡಿದರೆ 1/4 ಅದರಿಂದ ತೆಗೆದುಬಿಟ್ರೆ ಯಾವುದರಲ್ಲಿ? 1/16ನಲ್ಲಿ ನಿಮಗೆ ಉಳಿಯುತ್ತೆ 9/64 ಅಮೌಂಟ್ ಆಫ್ ದ ಏರ್ ಗೋಸ್ ಔಟ್. ಹೌದಾ? ಹಾಗಿದ್ರೆ 9/16ನಲ್ಲಿ 9/64 ತೆಗೆದ್ರೆ ಉಳಿಯುತ್ತೆ ಎಷ್ಟು? 24/64 ಏರ್ ಈಸ್ ರಿಮೈನಿಂಗ್. ಸೊ ಯು ಕ್ಯಾನ್ ಸಿ ಹಿಯರ್ ದ ಪ್ಯಾಟರ್ನ್ ಯಾವುದು ಸೇಮ್ ಆಗಿಲ್ಲ. ದಟ್ ಸೆಟ್ ಏನಿದೆ ಇಲ್ಲಿ 3/4 ಇದೆ ಫಸ್ಟ್ ಟೈಮ್ ಆ್ಯಂಡ್ 9/16 ಇದೆ ಸೆಕೆಂಡ್ ಟೈಮ್, ಥರ್ಡ್ 27/64 ಇದೆ. ಸೊ ಡಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಡಿ ಈಸ್ ಈಕ್ವಲ್ ಟು A2 ಮೈನಸ್ A1 ಅಂತ ತಗೋತೀವಿ. ಮೈನಸ್ ಮಾಡಿದರೆ ನಿಮಗೆ ಡಿ ಎಷ್ಟು ಬರುತ್ತೆ? ಇಲ್ಲಿ -3/16 ಬಂತು ಫಸ್ಟ್ ಟೈಮ್. ದೆನ್ ಸೆಕೆಂಡ್ ಟೈಮ್ ಮತ್ತೆ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ -9/64 ಬಂತು. ಸೊ ಡಿ ಕಾನ್ಸ್ಟೆಂಟ್ ಆಗಿ ಇಲ್ಲ. ಹಿಯರ್ ದ ವ್ಯಾಲ್ಯೂ ಆಫ್ ಡಿ ಈಸ್ ನಾಟ್ ಕಾನ್ಸ್ಟೆಂಟ್. ದೇರ್ಫಾರ್ ದ ಗಿವನ್ ಲಿಸ್ಟ್ ಆಫ್ ನಂಬರ್ಸ್ ಡಸ್ ನಾಟ್ ಫಾರ್ಮ್ ಆ್ಯನ್ AP ಅಂತ ನಾವು ಹೇಳ್ತೀವಿ. ನಾವು ಥರ್ಡ್ ಒನ್ನನ್ನು ನೋಡೋಣ. ಇಲ್ಲಿ ದ ಕಾಸ್ಟ್ ಆಫ್ ಡಿಗ್ಗಿಂಗ್ ಅ well after every meter of digging when it costs rupees 150 for the first meter and rises by 50 for each subsequent meters ಅಂತ ಹೇಳ್ತಾರೆ. ಹಾಗಿದ್ರೆ ಫಸ್ಟ್ ಮೀಟರ್ಗೆ 150 ರೂಪೀಸ್ ಇದೆ, ಸೆಕೆಂಡ್ ಮೀಟರ್ಗೆ 200, ಥರ್ಡ್ ಮೀಟರ್ಗೆ 250, ಈ ರೀತಿ ಅದು ರೈಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನಾವು ಡಿ ಅನ್ನು ಕ್ಯಾಲ್ಕುಲೇಟ್ ಮಾಡಿದಾಗ A2 ಮೈನಸ್ A1 ತಗೋತೀವಿ. 200 ಮೈನಸ್ 150 ತೊಗೊಂಡಾಗ ಕಾನ್ಸ್ಟೆಂಟ್ ಏನು ಬಂತು? 50 ಬಂತು ಆನ್ಸರ್. ದೆನ್ ಮತ್ತೆ A3 ಮೈನಸ್ A2 ಮಾಡ್ತೀವಿ, ಅಲ್ಲೂ ಕೂಡ 250 ಮೈನಸ್ 200 ಮಾಡಿದಾಗ ನಮಗೆ ಆನ್ಸರ್ 50 ಬರುತ್ತೆ. ಹಿಯರ್ ದ ವ್ಯಾಲ್ಯೂ ಆಫ್ ಡಿ ಈಸ್ ಕಾನ್ಸ್ಟೆಂಟ್ ಇದೆ, ದೇರ್ಫಾರ್ ದಿಸ್ ಫಾರ್ಮ್ಸ್ ಆನ್ AP ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ನೋಡೋಣ ಫೋರ್ತ್ ಒನ್. ಇಲ್ಲಿ ದ ಅಮೌಂಟ್ ಆಫ್ ಮನಿ ಇನ್ ದ ಅಕೌಂಟ್ ಎವ್ರಿ ಇಯರ್ ವೆನ್ rupees 10,000 ಈಸ್ ಡೆಪಾಸಿಟೆಡ್ at compound interest at 8% per annum. ಸೊ ಅಮೌಂಟ್ ಎಷ್ಟಿದೆ ಅಂತ ಕೇಳ್ತಾರೆ. ದ ಅಮೌಂಟ್ ಆಫ್ ಮನಿ ಡೆಪಾಸಿಟ್ ಮಾಡಿದಾಗ ಇಲ್ಲಿ ನಮಗೆ ಏನು ಸಿಗುತ್ತೆ? ಡಿ ಈಸ್ ಈಕ್ವಲ್ ಟು A2 ಮೈನಸ್ A1 ಮಾಡ್ತೀವಿ. 11,664 ಮೈನಸ್ 10,800 ಮಾಡಿದಾಗ ₹864 ಉಳಿಯುತ್ತೆ. ಆ್ಯಂಡ್ ಸೆಕೆಂಡ್ ಟೈಮ್ ಮತ್ತೆ ನೀವು ಡಿಯನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಇಲ್ಲಿ A3 ನಮಗೇನಿದೆ 12,597.12 ಇದೆ ಆ್ಯಂಡ್ ದ ಡಿ ವ್ಯಾಲ್ಯೂ ಈಸ್ 933.12 ಇದೆ. ಸೊ ಇಲ್ಲೂ ಕೂಡ ಏನಾಗಿದೆ? ಡಿ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿ ಇಲ್ಲ. ಹೆನ್ಸ್ ದ ಗಿವನ್ ಸೆಟ್ ಆಫ್ ನಂಬರ್ ಡಸ್ ನಾಟ್ ಫಾರ್ಮ್ ಆ್ಯನ್ AP ಅಂತ ನಾವು ಹೇಳ್ತೀವಿ. ಓಕೆ, ಈಗ ಸೆಕೆಂಡ್ ಕ್ವೆಶನ್, ಸೆಕೆಂಡ್ ಮೇನನ್ನು ನೋಡೋಣ. Write first four terms of AP when the first term A and the common difference D are given as follows ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಒನ್ ಆಪ್ಷನನ್ನು ನಾವು ನೋಡೋಣ. ಎ ಅನ್ನು ನಮಗೆ 10 ಅಂತ ಕೊಟ್ಟಿದ್ದಾರೆ, ಡಿ ಅನ್ನು 10 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಟರ್ಮ್ಸನ್ನು ನಾವು ಫೋರ್ ಟರ್ಮ್ಸನ್ನು ಹೆಂಗೆ ಕಂಡುಹಿಡಬೇಕು ಅಂದರೆ ನಮ್ಗೆ ಗೊತ್ತಿದೆ ಜನರಲ್ ಫಾರ್ಮ್ A ಪ್ಲಸ್ ಡಿ, A ಪ್ಲಸ್ 2D, A ಪ್ಲಸ್ 3D ಅಂತ. ಸೊ ಅಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬಂದಾಗ 10 ಪ್ಲಸ್ 10,
10 ಪ್ಲಸ್ 2 ಇಂಟು 10, 10 ಪ್ಲಸ್ 3 ಇಂಟು 10 ಮಾಡ್ತೀವಿ. ಸೊ ದ ಸೀಕ್ವೆನ್ಸ್ ಈಸ್ 10, 20, 30, 40. ಓಕೆನಾ? ದೆನ್ ಸೆಕೆಂಡ್ ಕ್ವೆಶನನ್ನು ನೀವು ಇಲ್ಲಿ ನೋಡಬಹುದು. ಎ ಇಸ್ ಈಕ್ವಲ್ ಟು -2 ಇದೆ, ಡಿ ಇಸ್ ಈಕ್ವಲ್ ಟು 0 ಇದೆ. ಇಲ್ಲೂ ಕೂಡ ನಾವೇನು ಮಾಡ್ತೀವಿ, ಎ ಪ್ಲಸ್ ಡಿ, ಎ ಪ್ಲಸ್ 2ಡಿ, ಎ ಪ್ಲಸ್ 3ಡಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್ ಹಿಯರ್, ಯು ವಿಲ್ ಗೆಟ್ -2, -2, -2. ಸೊ ನೀವು ನೋಡ್ಬೋದು ಎಲ್ಲ ಟರ್ಮ್ಸು ಸೇಮ್ ಆಗೇ ಇದೆ, ಬಟ್ ಕಾಮನ್ ಡಿಫ್ರೆನ್ಸ್ ನಾವಿಲ್ಲಿ ಎ ಮತ್ತು ಡಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗ ನಮ್ಗೆ ಆನ್ಸರ್ ಏನು ಬರುತ್ತೆ, -2, -2, -2. ಸೊ ಆಲ್ ದ ಟರ್ಮ್ಸ್ ಆರ್ -2 ಓನ್ಲಿ. ಓಕೆನಾ? ಇದು ಕೂಡ ಒಂದು ಸೀಕ್ವೆನ್ಸ್ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. ದೆನ್ ಥರ್ಡ್ ಒನ್ನನ್ನು ನಾವು ನೋಡೋಣ. ಇಲ್ಲಿ ನಮಗೆ ಎ ವ್ಯಾಲ್ಯೂವನ್ನು 4 ಕೊಟ್ಟಿದ್ದಾರೆ, ಡಿ ವ್ಯಾಲ್ಯೂವನ್ನು -3 ಅಂತ ಕೊಟ್ಟಿದ್ದಾರೆ. ಫಸ್ಟ್ 4 ಟರ್ಮ್ಸನ್ನು ನಾವಿಲ್ಲಿ ಕಂಡುಹಿಡಿಯೋದಾದರೆ, ಫಸ್ಟ್ 4 ಟರ್ಮ್ಸ್ ಅಂತ ಕಂಡುಹಿಡಿಯೋದಾದರೆ, ಸೊ ಎ ವ್ಯಾಲ್ಯೂವನ್ನು 4 ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ದೆನ್ ಸೆಕೆಂಡ್ ಟರ್ಮಿಗೆ ನಾವು 4 ಪ್ಲಸ್ -3 ಮಾಡ್ತೀವಿ. ದೆನ್ ಅಗೇನ್ 4 ಪ್ಲಸ್ 2 ಇಂಟು -3, 4 ಪ್ಲಸ್ 3 ಇಂಟು -3 ಮಾಡ್ತೀವಿ. ಸೊ ಏನು ಬರುತ್ತೆ ನಮ್ಗೆ ಆನ್ಸರ್ ಇಲ್ಲಿ, 4, 1, -2, -5 ಈಸ್ ದ ಸೀಕ್ವೆನ್ಸ್. ಸೊ ಫೋರ್ತ್ ಒನ್ನನ್ನು ನೋಡೋಣ. ಎ ಇಸ್ ಈಕ್ವಲ್ ಟು -1, ಡಿ ಇಸ್ ಈಕ್ವಲ್ ಟು 1/2. ಫಸ್ಟ್ 4 ಟರ್ಮ್ಸನ್ನು ನಾವಿಲ್ಲಿ ನೋಡೋದಾದರೆ, ವಿಲ್ ಗೆಟ್ ದ ವ್ಯಾಲ್ಯೂ -1, -1/2, 0 ಆ್ಯಂಡ್ 1/2. ದೆನ್ ಫಿಫ್ತ್ ಒನ್ ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ, ಎ ಇಸ್ ಈಕ್ವಲ್ ಟು -1/2, ಡಿ ಇಸ್ ಈಕ್ವಲ್ ಟು -0.25 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ 4 ಟರ್ಮ್ಸನ್ನು ಜನರಲ್ ಫಾರ್ಮಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ವಿ ವಿಲ್ ಗೆಟ್ ದ ಆನ್ಸರ್ -1.25 -1.50. Then third term is -1.75, fourth term is -2.0. Okay, third question ಅನ್ನು ನೋಡೋಣ. For the following APs, write the first term and the ಕಾಮನ್ ಡಿಫ್ರೆನ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಫಸ್ಟ್ ಕ್ವೆಶನ್ ಏನಿದೆ, ಇದರಲ್ಲಿ ಸಬ್ ಕ್ವೆಶನ್ ನಾವು ನೋಡೋದಾದರೆ 3, 1, -1, -3 ಅನ್ನೋ ಒಂದು ಸೀರೀಸನ್ನು ಕೊಟ್ಟಿದ್ದಾರೆ. ಫಸ್ಟ್ ಟರ್ಮ್ ಏನಾಗುತ್ತಪ್ಪ ಇಲ್ಲಿ, 3 ಅನ್ನೋದು ಫಸ್ಟ್ ಟರ್ಮ್ ಆಗುತ್ತೆ. ಆ್ಯಂಡ್ ದ ಕಾಮನ್ ಡಿಫ್ರೆನ್ಸ್ a2 - a1 ಮಾಡಿದಾಗ ನಮಗೆ -2 ಅನ್ನೋದು ಕಾಮನ್ ಡಿಫ್ರೆನ್ಸ್ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಸೆಕೆಂಡ್ ಕ್ವೆಶನನ್ನು ನಾವು ನೋಡೋದಾದರೆ -5, -1, 3, 7 ಅನ್ನೋ ಸೀರೀಸ್ ಇದೆ. ಸೊ ಆ್ಯಸ್ ಯೂಶ್ವಲ್ ಫಸ್ಟ್ ಟರ್ಮ್ ಏನಾಗುತ್ತೆ, -5 ಅನ್ನೋದು ಫಸ್ಟ್ ಟರ್ಮ್ ಆಗುತ್ತೆ. ಆ್ಯಂಡ್ a2 - a1 ಮಾಡಿ ನಾವು ಕಾಮನ್ ಡಿಫ್ರೆನ್ಸನ್ನು ತೆಗೆದ್ರೆ ನಮಗೆ ಡಿ ವ್ಯಾಲ್ಯೂ 4 ಆಗಿ ಸಿಗತ್ತೆ. ಥರ್ಡ್ ಒನ್ನನ್ನು ನೋಡೋದಾದರೆ 1/3, 5/3, 9/3, 13/3 ಅನ್ನೋ ಒಂದು ಸೀರೀಸ್ ಇದೆ. ಸೊ ಇಲ್ಲಿ ಫಸ್ಟ್ ಟರ್ಮ್ ಎ ಇಸ್ ಈಕ್ವಲ್ ಟು 1/3 ಆಗುತ್ತೆ. ಆ್ಯಂಡ್ ಡಿ ವ್ಯಾಲ್ಯೂವನ್ನು ನಾವು ಕಂಡುಹಿಡಿಯುವಾಗ a2 - a1 ಅನ್ನು ಮಾಡ್ತೀವಿ. ಅಲ್ಲಿ ನಮಗೆ 5/3 - 1/3 ಮಾಡ್ತೀವಿ. ಸೊ ವಿ ವಿಲ್ ಗೆಟ್ ದ ಡಿ ವ್ಯಾಲ್ಯೂ 4/3. ಓಕೆ, ಆ್ಯಂಡ್ ದ ಫೋರ್ತ್ ಒನ್ 0.6, 1.7, 2.8, 3.9 ಅನ್ನೋ ಒಂದು ಸೀರೀಸ್ ಇದೆ. ಇಲ್ಲಿ ಫಸ್ಟ್ ಟರ್ಮ್ ನಮಗೆ ಎ ಇಸ್ ಈಕ್ವಲ್ ಟು 0.6 ಆಗುತ್ತೆ. ಆ್ಯಂಡ್ ಡಿ ವ್ಯಾಲ್ಯೂ 1.1 ಸಿಗುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ ಥರ್ಡ್ ಕ್ವೆಶನ್. ನಾವು ಫೋರ್ತ್ ಕ್ವೆಶನನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ APs? ಇಫ್ ದೇ ಫಾರ್ಮ್ ಆ್ಯನ್ AP, ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಡಿ ಆ್ಯಂಡ್ ರೈಟ್ 3 more ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಬ್ ಕ್ವೆಶನ್ಸ್ ಇದ್ದಾವೆ. ಫಸ್ಟ್ ಒನ್ ಕ್ವೆಶನನ್ನು ನಾವು ನೋಡೋದಾದರೆ, ಸೊ ದ ಸೀರೀಸ್ ಇಸ್ 2, 4, 8, 16. ಸೊ ಕಾಮನ್ ಡಿಫ್ರೆನ್ಸ್ ತೆಗೆಯೋಣ. a2 - a1 ಮಾಡಿ. ಸೊ 4 - 2 ಮಾಡಿದಾಗ ನಮಗೆ 2 ವ್ಯಾಲ್ಯೂ ಬಂತು. a3 - a2 ಅನ್ನು ಮಾಡೋಣ. 8 - 4 ಮಾಡಿದಾಗ 4 ಬಂತು. ಸೊ ಯು ಕ್ಯಾನ್ ಅಬ್ಸರ್ವ್ ಡಿ ವ್ಯಾಲ್ಯೂ ಏನಾಗುತ್ತೆ, ಕಾಮನ್ ಆಗಿ ಇಲ್ಲ. ಫಸ್ಟ್ ಒನ್ನಿಗೆ 2 ಬಂತು, ಸೆಕೆಂಡ್ ಒನ್ ಡಿ ಮಾಡಿದಾಗ 4 ಬಂತು. ಸೊ ಹಿಯರ್ ಡಿ ಈಸ್ ನಾಟ್ ಕಾನ್ಸ್ಟೆಂಟ್, ದೇರ್ ಫಾರ್ ದ ಗಿವನ್ ಲಿಸ್ಟ್ ಆಫ್ ನಂಬರ್ಸ್ ಡಸ್ ನಾಟ್ ಫಾರ್ಮ್ ಆ್ಯನ್ AP ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಕ್ವೆಶನನ್ನು ನೋಡೋಣ. 2, 5/2, 3, 7/2 ಅನ್ನೋ ಸೀರೀಸ್ ಇದೆ. ಸೊ ಇಲ್ಲಿ ನಾವು ಡಿ ವ್ಯಾಲ್ಯೂ ಫಸ್ಟ್ ಫೈಂಡ್ ಮಾಡೋಣ. ಸೊ ಏನಾಗುತ್ತೆ ನಮಗೆ 5/2 -2 ಅಂತ ಮಾಡ್ತೀವಿ. ಸೊ ಏನೂ ಇಲ್ಲ ಅಂದಾಗ ನಮಗೆ ಕೆಳಗಡೆ ಏನಿರುತ್ತೆ, 1 ಅನ್ನೋದು ಇದ್ದೇ ಇರುತ್ತೆ. ದ್ಯಾರ್ ಫೋರ್ 5 - 4/2 ಅಂತ ಮಾಡಿದರೆ ನಮಗೆ ಆನ್ಸರ್ 1/2 ಬರುತ್ತೆ.
ಆ್ಯಂಡ್ ಅಗೇನ್ A3 ಮೈನಸ್ A2 ಮಾಡೋಣ. ಇಲ್ಲೂ ಕೂಡ ಆನ್ಸರ್ ಏನತ್ತೆ 1/2 ಬರುತ್ತೆ. ದೇರ್ ಫಾರ್ ಹಿಯರ್ D ಈಸ್ ಕಾನ್ಸ್ಟೆಂಟ್. ದೇರ್ ಫಾರ್ ಏನಾಯ್ತಪ್ಪ ನಮಗೆ ದ ಗಿವನ್ ಲಿಸ್ಟ್ ಆಫ್ ನಂಬರ್ಸ್ ಫಾರ್ಮ್ಸ್ ಆನ್ AP ಅಂತ ಹೇಳ್ತೀವಿ. ನೆಕ್ಸ್ಟ್ 3 ಟರ್ಮ್ಸನ್ನು ಕಂಡುಹಿಡಿಬೇಕಾದ್ರೆ ನಮಗೆ 7/2 ಆದಮೇಲೆ ನೆಕ್ಸ್ಟ್ ಬರೋ ಟರ್ಮಿಗೆ ನಾವೇನು ಮಾಡಬೇಕು 1/2 ಅನ್ನು ಆ್ಯಡ್ ಮಾಡಬೇಕು. 1/2 ಅನ್ನು ಆ್ಯಡ್ ಮಾಡಿದರೆ ನಿಮಗೆ ಆನ್ಸರ್ 8/2 ಬರುತ್ತೆ. 8/2 ದಟ್ ಈಸ್ ಅಲ್ಲಿ 2 1s 2 4s ಅಂತ ತೊಗೋತೀವಿ. ದೇರ್ ಫಾರ್ ಯುಲ್ ಗೆಟ್ ದ ಆನ್ಸರ್ 4 ಹಿಯರ್ 4 ಲೈಕ್ ದ್ಯಾಟ್. ಮತ್ತು ಆ್ಯಡ್ ಮಾಡ್ತಾ ಹೋಗ್ತೀರಿ 4 9/2 ಮತ್ತು 5 ಅನ್ನೋ ಆನ್ಸರ್ಸ್ ನಿಮಗೆ ಬರ್ತವೆ, ಅಂದರೆ ನೆಕ್ಸ್ಟ್ ಟರ್ಮ್ಸ್ ಬರ್ತವೆ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವೆಶನನ್ನು ನೋಡೋಣ. -1.2 ದೆನ್ -3.2 -5.2 -7.2 ಅನ್ನೋ ಒಂದು ಸಿರೀಸನ್ನು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಆ್ಯಸ್ ಯೂಶುವಲ್ ಆಗಿ ನಾವು ಡಿಯನ್ನು ಫೈಂಡ್ ಮಾಡಿದಾಗ ನಮಗೇನು ಬರುತ್ತೆ, ಫಸ್ಟ್ ಟೈಮ್ A2 ಮೈನಸ್ A1 ಮಾಡಿದಾಗ -2 ಬರುತ್ತೆ. A3 ಮೈನಸ್ A2 ಮಾಡಿದರೆ ಅಂದರೆ ಅಗೇನ್ -2 ಬರುತ್ತೆ. ಹ್ಯಾನ್ಸ್ ದ ಡಿ ಈಸ್ ಕಾನ್ಸ್ಟೆಂಟ್, ದೇರ್ ಫಾರ್ ಇಟ್ ಫಾರ್ಮ್ಸ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಟರ್ಮ್ಸನ್ನು ಕಂಡುಹಿಡಿಬೇಕಾದ್ರೆ ಅದಕ್ಕೆ -2 ಅನ್ನು ಆ್ಯಡ್ ಮಾಡ್ತಾ ಹೋಗ್ತೀರಾ. ಆ್ಯಡ್ ಮಾಡಿದಾಗ ನಿಮಗೆ ಸಿಗುತ್ತೆ -9.2 -11.2 -13.2 ಅನ್ನೋದು ಈ ಸೀರೀಸಿಗೆ ಆ್ಯಡ್ ಆನ್ ಆಗುತ್ತೆ. ಓಕೆ, ನಾವು ಫೋರ್ತ್ ಕ್ವೆಶನನ್ನು ನೋಡೋಣ. ಇಲ್ಲಿ ಫೋರ್ತ್ ಸೀರೀಸ್ ಏನಿದೆ -10 -6 -2 ಆ್ಯಂಡ್ 2 ಅನ್ನೋ ಒಂದು ಸೀರೀಸ್ ಇದೆ. ಸೊ ಇಲ್ಲಿ ಡಿಯನ್ನು ಫೈಂಡ್ ಔಟ್ ಮಾಡ್ತೀರಾ. ಫಸ್ಟ್ ಡಿಯನ್ನು ಫೈಂಡ್ ಮಾಡಿದಾಗ 4 ಬರುತ್ತೆ. ಅಗೇನ್ A3 ಮೈನಸ್ A2 ಮಾಡಿದಾಗ ನಿಮಗೆ 4 ಬರುತ್ತೆ. ಹ್ಯಾನ್ಸ್ ಡಿ ಈಸ್ ಕಾನ್ಸ್ಟೆಂಟ್. ದಿಸ್ ಫಾರ್ಮ್ಸ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಟರ್ಮ್ಸ್ ಆರ್ ಆ್ಯಡ್ ಆನ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ 4ಅನ್ನು ಆ್ಯಡ್ ಅಪ್ ಮಾಡಬೇಕು. ಯು ವಿಲ್ ಗೆಟ್ 6 10 14 ಆ್ಯಂಡ್ ಸೊ ಆನ್. ನಾ ಫಿಫ್ತ್ ಕ್ವೆಶನ್ 3 + √2 3 + 2√2 3 + 3√2 ಅಂತ ಸೀರೀಸ್ ಇದೆ. ಸೊ ಇಲ್ಲಿ ಫೈಂಡ್ ಔಟ್ ಮಾಡೋಣ. ಡಿ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿದರೆ ನಮಗೆ √2 ಅನ್ನೋದು ಫಸ್ಟ್ ಟೈಮ್ ಬಂತು. ನೆಕ್ಸ್ಟ್ A3 ಮೈನಸ್ A2 ಅನ್ನು ಮಾಡಿದಾಗ ಅಲ್ಲೂ ಕೂಡ √2 ಬಂತು. ಹೆಂಗೆ ಮಾಡ್ತೇನೆ ಅಂತ ಹೇಳಿ ನೀವು ನೋಡಬಹುದು. 3 + 2√2 - 3 + √2 ಇದೆ. ಸೊ ಇಲ್ಲಿ 3 ಆ್ಯಂಡ್ 3 ಕ್ಯಾನ್ಸಲ್ ಆಗುತ್ತೆ. 3 - 3 ಆಯಿತಾ. 2√2 ಅಲ್ಲಿ 1√2 ಅನ್ನು ನಾವು ತೆಗಿತೀವಿ. ದೇರ್ ಫಾರ್ ನಮ್ಗೆ ಉಳಿತೇನೋ √2 ಅನ್ನೋದು ಉಳಿಯುತ್ತೆ. ದೇರ್ ಫಾರ್ √2 ಅನ್ನೋದು ಇಲ್ಲಿ ಕಾಮನ್ ಆಗಿರೋದ್ರಿಂದ ಇಟ್ ಫಾರ್ಮ್ಸ್ ಆನ್ AP ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಸೀರೀಸನ್ನು ಫೈಂಡ್ ಮಾಡಬೇಕಾದ್ರೆ ನೀವು ಅದಕ್ಕೆ √2 ಅನ್ನು ಆ್ಯಡ್ ಆನ್ ಮಾಡ್ತಾ ಹೋಗ್ತೀರಾ. ಸೊ ದ ನೆಕ್ಸ್ಟ್ ಟರ್ಮ್ಸ್ ಆರ್ 3 + 4√2 3 + 5√2 3 + 6√2 ಅನ್ನೋದು ಕಂಟಿನ್ಯೂಯೇಷನ್ ಆಗುತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಕ್ವೆಶನನ್ನು ನೋಡೋಣ. 0.2 0.22 ಆ್ಯಂಡ್ 0.222 0.2222 ಓಕೆನಾ. ಈ ರೀತಿಯಾಗಿ ಸೀರೀಸ್ ಇದ್ದಾಗ ಇಲ್ಲಿ ನೀವು A2 ಮೈನಸ್ A1 ಮಾಡಿದರೆ ಫಸ್ಟ್ ಟೈಮ್ ಮಾಡಿದಾಗ ನಿಮ್ಗೆ ಏನು ಬರುತ್ತೆ 0.02 ಬಂತು. ಸೆಕೆಂಡ್ ಟೈಮ್ A3 ಮೈನಸ್ A2 ಅನ್ನು ಮಾಡ್ತೀರಾ, ಆವಾಗ ನಿಮ್ಗೆ 0.002 ಬಂತು. ಸೊ ಡಿ ಈಸ್ ನಾಟ್ ಕಾನ್ಸ್ಟೆಂಟ್, ದಸ್ ದಿಸ್ ಡಸ್ ನಾಟ್ ಫಾರ್ಮ್ ದಿ AP ಅಂತ ಹೇಳ್ತೀವಿ. ಸೆವೆಂತ್ ಕ್ವೆಶನನ್ನು ನೋಡೋಣ. 0 -4 -8 -12 ಅಂತ ಇದೆ. ಓಕೆ, ಇಲ್ಲಿ ಡಿಯನ್ನು ನಾವು ಫೈಂಡ್ ಮಾಡಿದಾಗ ನಮಗೆ -4 -4 ಅಂತ ಕಾನ್ಸ್ಟೆಂಟ್ ಬರುತ್ತೆ. ಹ್ಯಾನ್ಸ್ ದಿಸ್ ಫಾರ್ಮ್ಸ್ ದ AP. ದ ಗಿವನ್ ಸೆಟ್ ಆಫ್ ನಂಬರ್ಸ್ ಫಾರ್ಮ್ಸ್ ಆನ್ AP ಅಂತ ಹೇಳ್ತೀವಿ. ನೆಕ್ಸ್ಟ್ ಟರ್ಮ್ಸನ್ನು ನಾವು ಫೈಂಡ್ ಔಟ್ ಮಾಡಿದಾಗ -16 -20 -24 ಈ ರೀತಿಯಾಗಿ ಬರುತ್ತೆ. ಏಯ್ತ್ ಕ್ವೆಶನನ್ನು ನೋಡೋಣ. ಇಲ್ಲೂ ಕೂಡ ಏನಿದೆ -1/2 -1/2 -1/2 -1/2 ಅಂತ ಸೀರೀಸ್ ಇದೆ. ಸೊ A2 ಮೈನಸ್ A1 ಮಾಡಿದಾಗ ನಿಮಗೆ ಆನ್ಸರ್ ಏನು ಬರುತ್ತೆ 0. A3 ಮೈನಸ್ A2 ಮಾಡಿದಾಗ ಕೂಡ 0 ಬಂತು. ಹಿಯರ್ ಡಿ ಈಸ್ ಕಾನ್ಸ್ಟೆಂಟ್, ದೇರ್ ಫಾರ್ ದಿಸ್ ಫಾರ್ಮ್ಸ್ ಆನ್ AP ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಟರ್ಮ್ಸನ್ನು ನಾವು ಫೈಂಡ್ ಔಟ್ ಮಾಡಿದಾಗ -1/2 -1/2 -1/2 ಇದೇ ರೀತಿಯಾಗಿ ನಮಗೆ ಕಂಟಿನ್ಯೂಯೇಷನ್ ಆಗುತ್ತೆ. ನೆಕ್ಸ್ಟ್ ನೈನ್ತ್ ಕ್ವೆಶನನ್ನು ನೋಡೋಣ. 1 3 9 27 ಅಂತ ಇದೆ. ಕಾನ್ಸ್ಟೆಂಟನ್ನು ನೀವು ಫೈಂಡ್ ಮಾಡಬೇಕಾದ್ರೆ ಅಂದರೆ ಡಿಯನ್ನು ಫೈಂಡ್ ಔಟ್ ಮಾಡಿದಾಗ ಫಸ್ಟ್ ಟೈಮ್ ಫೈಂಡ್ ಔಟ್ A2 ಮೈನಸ್ A1 ಮಾಡ್ತೀರಿ 2 ಬರುತ್ತೆ. A3 ಮೈನಸ್ A1 ಮಾಡ್ತೀರಿ 6 ಬರುತ್ತೆ. ಸೊ ಡಿ ಈಸ್ ನಾಟ್ ಕಾನ್ಸ್ಟೆಂಟ್, ದಸ್ ದಿಟ್ಸ್ ಡಸ್ ನಾಟ್ ಫಾರ್ಮ್ ಆ್ಯನ್ AP ಅಂತ ಹೇಳ್ತೀವಿ. ಓಕೆ, ನಾವೀಗ 10th ಕ್ವೆಶನನ್ನು ನೋಡೋಣ. A 2A 3A 4A ಅಂತ ಇದೆ. ಸೊ ಇಲ್ಲಿ ಡಿಯನ್ನು ಫೈಂಡ್ ಔಟ್ ಮಾಡೋಣ. ವ್ಯಾಲ್ಯೂ ಏನು ಬರುತ್ತೆ A2 ಮೈನಸ್ A1 ಮಾಡಿದಾಗ A ಬಂತು. A3 ಮೈನಸ್ A2 ಮಾಡಿದಾಗ ಕೂಡ A ಬಂತು. ಹೆನ್ಸ್ ಡಿ ಈಸ್ ಕಾನ್ಸ್ಟೆಂಟ್,
ದೇರ್ಫೋರ್ ಇಟ್ ಫಾರ್ಮ್ಸ್ ಆನ್ ಎ ಪಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಟರ್ಮ್ಸನ್ನು ಫೈಂಡ್ ಔಟ್ ಮಾಡಿದಾಗ 5a 6a 7a ಅಂತ ಈ ಸೀರೀಸ್ ಕಂಟಿನ್ಯೂ ಆಗುತ್ತೆ. 11th ಕ್ವಶನನ್ನು ನೋಡೋಣ. ಎ ಸ್ಕ್ವೇರ್ ಎ ಕ್ಯೂಬ್ ಎ ರೇಸ್ ಟು 4 ಅಂತ ಇದೆ. ಸೊ ಇಲ್ಲಿ ಎಸ್ ಡಿ ಕಾನ್ಸ್ಟೆಂಟಾಗಿ ಇರಲ್ಲ, ದೇರ್ಫೋರ್ ದಿಸ್ ಡಸ್ ನಾಟ್ ಫಾರ್ಮ್ಸ್ ಆನ್ ಎ ಪಿ ಅಂತ ಹೇಳ್ತೀವಿ. ನೆಕ್ಸ್ಟ್ 12th ಕ್ವೆಶನನ್ನು ನೋಡೋಣ. √2 √8 √18 √32 ಅಂತ ಇದೆ. ಇಲ್ಲಿ ಡಿ ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು a2 - a1 ತಗೋತೀವಿ, √8 - √2 ಅಂತ ತಗೋತೀವಿ. √8 ನಾನು ಯಾವ ರೀತಿ ಬರ್ಕೋಬಹುದು? 4 ಸ್ಕ್ವೇರ್, ಓಕೆ, ಸಾರಿ 2 ಸ್ಕ್ವೇರ್ ಇಸ್ 4, ಓಕೆ ಅಲ್ವಾ? ದೇರ್ಫೋರ್ 4 × 2 ಅಂತ ಬರೀತೀನಿ. ಸೊ 4 is 2 ಸ್ಕ್ವೇರ್, ಅದನ್ನು ಹೊರಗಡೆ ತೊಗೊಂಡಾಗ ನನಗೆ 2 ಬರುತ್ತೆ. ದೇರ್ಫೋರ್ ಐ ಕ್ಯಾನ್ ರೈಟ್ ಇಟ್ ಆಸ್ 2√2 - √2. ಸೊ 2√2 ಅಲ್ಲಿ √2 ಅನ್ನು ತೆಗೆದುಬಿಟ್ರೆ √2 ಮಾತ್ರ ಉಳಿಯುತ್ತೆ. ಅಗೇನ್ a3 - a2 ಅನ್ನು ಮಾಡೋಣ. ಇಲ್ಲಿ √18 ಇದೆ ಮೈನಸ್ √8 ಇದೆ. ದೇರ್ಫೋರ್ √18 ನಾನು ಯಾವ ರೀತಿ ಬರೀತೀನಿ? 9 × 2 ಅಂಡರ್ ದ ರೂಟ್, ಓಕೆನಾ? ಸೊ 9 ಹೊರಗಡೆ ತಕ್ಕೊಂಡಾಗ 3 ಆಯಿತು, 3√2 ಆಯಿತು. ಅಗೇನ್ 8 ನಾನು ಹೇಳಿದ್ದೀನಿ, ದ್ಯಾಟ್ ಈಸ್ 2√2. ಸೊ ಅಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ √2 ಅನ್ನೋದು ಉಳೀತು. ಸೊ ಯು ಕ್ಯಾನ್ ಸಿ ಡಿ ಈಸ್ ಕಾನ್ಸ್ಟೆಂಟ್ ಹಿಯರ್, ದೇರ್ಫೋರ್ ಇಟ್ ಫಾರ್ಮ್ಸ್ ಆನ್ ಎ ಪಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಟರ್ಮ್ಸನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ? ಅದಕ್ಕೆ √2 ಅನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಟರ್ಮ್ಸ್ ಏನು ಬರುತ್ತೆ ನನಗಿಲ್ಲಿ ಅಂತಂದರೆ, ನೆಕ್ಸ್ಟ್ terms in the series, that is after √32 I'll get √50 √72 √98 ಅಂತ ಸಿಗುತ್ತೆ. 13th ಕ್ವೆಶನನ್ನು ನಾವು ನೋಡೋಣ. ಇಲ್ಲಿ ನಮಗೆ ಡಿ ಕಾನ್ಸ್ಟೆಂಟ್ ಇಲ್ಲ, ದೇರ್ಫೋರ್ ಇಟ್ ಡಸ್ ನಾಟ್ ಫಾರ್ಮ್ಸ್ ಆನ್ ಎ ಪಿ ಅಂತ ಹೇಳ್ತೀವಿ. ಆ್ಯಂಡ್ 14th ಕ್ವೆಶನಲ್ಲೂ ಕೂಡ ನಮಗೆ ನೋಡ್ಬೋದು, ಇಲ್ಲೂ ಕೂಡ ಏನಿದೆ? ಡಿ ಕಾನ್ಸ್ಟೆಂಟ್ ಆಗಿ ಇಲ್ಲ, ದೇರ್ಫೋರ್ ಇಟ್ ಆಲ್ಸೋ ಡಸ್ ನಾಟ್ ಫಾರ್ಮ್ಸ್ ಆನ್ ಎ ಪಿ ಅಂತ ನಾವು ಹೇಳ್ತೀವಿ. ನಾವು ಕಮಿಂಗ್ ಟು ದ ಲಾಸ್ಟ್ ಕ್ವೆಶನ್, 15th ಕ್ವೆಶನ್ನೆಲ್ಲ ನಾವು ನೋಡೋಣ. ಇಲ್ಲಿ a ಸ್ಕ್ವೇರ್ 1 ಸ್ಕ್ವೇರ್ 5 ಸ್ಕ್ವೇರ್ 7 ಸ್ಕ್ವೇರ್ 73 ಆ್ಯಂಡ್ ಸೋ ಆನ್ ಇದೆ. ಸೊ ಡಿ ಅನ್ನು ಫೈಂಡ್ ಔಟ್ ಮಾಡೋಣ. a2 - a1 ಮಾಡಿದಾಗ ನನಗೆ 24 ಬಂತು. ಅಗೇನ್ a3 - a2 ಮಾಡಿದಾಗೂ ಕೂಡ 24 ಬಂತು. ದೇರ್ಫೋರ್ ಡಿ ಈಸ್ ಕಾನ್ಸ್ಟೆಂಟ್ ಹಿಯರ್ ಆ್ಯಂಡ್ ಇಟ್ ಫಾರ್ಮ್ಸ್ ಇನ್ ಎ ಪಿ. ದೆನ್ ಇದಕ್ಕೆ ನಾವು 24 ಆ್ಯಡ್ ಆನ್ ಮಾಡ್ತಾ ಹೋದಾಗ we will get 97, then 121, that is 11 square and 143. ಈ ರೀತಿಯಾಗಿ ಸೀರೀಸ್ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿವರೆಗೂ ನಾವು ಎಕ್ಸಸೈಸ್ 1.1 ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೀವಿ. ಇದೇ ರೀತಿಯಾಗಿ ನಿಮಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ನೆಕ್ಸ್ಟ್ ನಮ್ಮ ಕ್ಲಾಸ್ನಲ್ಲಿ ಎಕ್ಸಸೈಸ್ 1.2 ಅನ್ನು ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು.